ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ಒಂದು ಸ್ವಲ್ಪನೂ ಕಹಿಯಾಗಿರೋದಿಲ್ಲ. ಮನೆಯಲ್ಲಿ ಎಲ್ಲರೂ, ಮಕ್ಕಳು, ವಯಸ್ಸಾದವರು ಎಲ್ಲರೂ ತಿನ್ಬೋದು ಹಾಗಲಕಾಯಿ ಪಲ್ಯ. ಸೊ ಹಾಗಾದರೆ ನೋಡೋಣ ಯಾವ ಥರ ಮಾಡ್ತೀವಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಶ್ರೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇಲ್ಲಿ ನಾನು 4 ಹಾಗಲಕಾಯಿಯನ್ನು ಒಂದು ಚೆನ್ನಾಗಿ ನೀರಲ್ಲಿ ತೊಳೆದು ತಗೊಂಡಿದ್ದೀನಿ. ಇದನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಸೀಳಿ ನಡುವೆ ಬೀಜ ಏನಾದರೂ ಗಟ್ಟಿಯಾಗಿದ್ದರೆ ಅದನ್ನು ತೆಗಿತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಈ ಹಾಗಲಕಾಯಲ್ಲಿ ಬೀಜಗಳು ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ನಾನು ಇಲ್ಲಿ ನಡುವೆ ಬೀಜ ತೆಗಿತಾ ಇದ್ದೀನಿ. ಇನ್ ಕೇಸ್ ಹಾಗಲಕಾಯಿ ಎಳೆದಾಗಿದ್ದರೆ ಬೀಜ ಗಟ್ಟಿ ಇಲ್ಲ ಅಂದರೆ ತೆಗೆಯುವ ಅವಶ್ಯಕತೆ ಇಲ್ಲ, ಹಾಗೆಯೇ ಕಟ್ ಮಾಡ್ಬೋದು. ಸೊ ನೋಡಿ, ನಾನು ಈ ಥರ ಇಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ರೌಂಡ್ ಕಟ್ ಮಾಡೋ ಬದಲು ಈ ಥರ ಸೀಳಿ ಕಟ್ ಮಾಡಿದ್ರೇ ಸುಕ್ಕ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಬೇಗ ಬೇಯುತ್ತೆ. ಹಾಗೆ ನಾನಿಲ್ಲಿ ಈ ಥರ ತೆಳ್ಳಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಬೇಡ ನೀವು ಬೇರೆ ರೀತಿಯಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತೀನಿ ಅಂದರೆ ನೀವು ಮಾಡ್ಕೋಬೋದು, ಬಟ್ ನಾನಿಲ್ಲಿ ಈ ಥರ ಪ್ರಿಫರ್ ಮಾಡ್ತೀನಿ. ಓಕೆ, ಇದೀಗ ನಾವಿಲ್ಲಿ ಕಹಿ ಆಗದ ಹಾಗೆ ಯಾವ ಥರ ಮಾಡ್ಕೋಬೇಕು ಅಂದರೆ ಇದರದ್ದು ಮೆಥಡು ಫಸ್ಟ್ ನಾವು ಒಂದು ಅರ್ಧ ಗಂಟೆಗೆ ಮುಂಚೆ ಎಲ್ಲ ಪೀಸಸ್ಗಳನ್ನು ಉಪ್ಪಲ್ಲಿ ಹಾಕಿ ನೆನೆಸಿಡಬೇಕು. ಒಂದು ಅರ್ಧ ಗಂಟೆ 1 ಅವರ್ ಕೂಡ ಇಡ್ಬೋದು. ನಾನಿಲ್ಲಿ 1 ಸ್ಪೂನ್ ಸಾಲ್ಟ್ ಹಾಕಿ, ಉಪ್ಪು ಹಾಕಿ ಅದನ್ನು ಹಾಗೆ ನೆನೆಸಿಡ್ತಾ ಇದ್ದೀನಿ. ಈ ಥರ ಇಟ್ಟರೆ ಅದರದ್ದು ನೀರೆಲ್ಲ ಬಿಟ್ಟು ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮಗೆ ಟೈಮ್ ಇದೆ ಅಂದರೆ 1 ಅವರ್ 2 ಅವರ್ಸ್ ಕೂಡ ಇಡ್ಬೋದು, ಏನಾಗಲ್ಲ. ನಾನಿಲ್ಲಿ ಒಂದು 1 ಅವರ್ ಇಟ್ಟಿದ್ದೀನಿ, ಇಲ್ಲಿ ಸೈಡಿಗೆ ಎತ್ತಿಟ್ಟಿದ್ದೀನಿ. ಸೊ ನಾನೀಗ ಇಲ್ಲಿ ಅದಕ್ಕೆ ಬೇಕಾಗುವ ತಡ್ಕ ಹಾಕಲಿಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಬೇಕಾಗುವ ವಸ್ತುಗಳನ್ನೆಲ್ಲ ಕಟ್ ಮಾಡ್ತಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ, ಬಾಯಿಗೆ ಸಿಗದ ಹಾಗೆ ನೀವು ಜಜ್ಜಿ ಕೂಡ ಹಾಕ್ಬೋದು. ಹಾಗೆ 4-5 ಎಸಳು ಬೆಳ್ಳುಳ್ಳಿ, ಗಾರ್ಲಿಕ್, ಒಂದು ಚಿಕ್ಕ ತುಂಡು ಶುಂಠಿ. ಇದನ್ನು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ತುಂಬಾ ಚಿಕ್ಕದಾಗಿ ನಾನಿಲ್ಲಿ ಚಾಪ್ ಮಾಡಿದ್ದೀನಿ. ಈ ಥರ. ಓಕೆ, ಈಗ ಇಲ್ಲಿ 2 ಈರುಳ್ಳಿಯನ್ನು ನಾನು ಸ್ಲೈಸ್ ಆಗಿ ಕಟ್ ಮಾಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದರೆ ಒಳ್ಳೆಯದು, ತುಂಬ ಟೇಸ್ಟ್ ಕೊಡುತ್ತೆ. ಅದು ಸ್ಲೈಸ್ ಆಗಿ ಕಟ್ ಮಾಡಿದ್ದೀನಿ. ಇದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ 1 ಟೊಮ್ಯಾಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಚಿಕ್ಕದಾಗಿ ಚಾಪ್ ಮಾಡಿ ನಾನು ಇಟ್ಕೊಳ್ತಿದ್ದೀನಿ. ಚಿಕ್ಕದಾಗಿ ಈ ಥರ ಸ್ಮಾಲ್ ಚಾಪ್ ಮಾಡಿ ರೆಡಿ ಮಾಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ. ಇದು ಇವಾಗ ನೋಡಿ, ನಾನು ಆಫ್ಟರ್ 1 ಅವರ್ ನಾನು ನೋಡ್ತಾ ಇದ್ದೀನಿ. ಇನ್ನೊಂದು ಸರಿ ಮಿಕ್ಸ್ ಮಾಡಿ ಹಾಗಲಕಾಯಿ ಕಟ್ ಮಾಡಿರೋದು ಈ ಥರ ನೀರು ಬಿಟ್ಟಿದೆ ನೋಡಿ, ನೀರು ಬಿಟ್ಟಿದೆ. ಈಗ ನಾವು ಶುರು ಮಾಡುವ ಯಾವ ಥರ ಮಾಡೋದು ಅಂತ. ನಾನೊಂದು ಕಡಾಯಿ ತಗೊಂಡು ಅದನ್ನು ಹೀಟಾಗಿ 2-3 ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಯಾವ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಕೋಕೋನಟ್ ಆಯಿಲ್ ಅಥವಾ ಬೇರೆ ಯಾವ ಮಸ್ಟರ್ಡ್ ಆಯಿಲ್ ಯಾವುದು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂತಹ ಜಿಂಜರ್, ಗಾರ್ಲಿಕ್, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಒಂದು ಸ್ವಲ್ಪ ಜೀರಾ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆಗೆ. ಸೊ ಈಗ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿ ಮತ್ತೆ ನಾನು ಫ್ರೈ ಮಾಡ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಥರ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆನಿಯನ್ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆ, ಈಗ ನಾನಿಲ್ಲಿ ಅದಕ್ಕೆ ಒಂದು ಸ್ವಲ್ಪ ಆಲ್ರೆಡಿ ಉಪ್ಪಿರುತ್ತೆ, ಈರುಳ್ಳಿಗೆ ಬೇಕಾಗುವಷ್ಟು 1 ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕಿದ್ದೀನಿ. ಮತ್ತು 1/4 ಸ್ಪೂನ್ ಆಗುವಷ್ಟು ಹಲ್ದಿ, ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಎಣ್ಣೆಯಲ್ಲೇ ರೆಡ್ ಚಿಲ್ಲಿ ಪೌಡರ್ ಹಾಕಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಉಪ್ಪು ಹಾಕಿ ಇಟ್ಕೊಂಡಿರುವಂಥ ಹಾಗಲಕಾಯಿ ಪೀಸ್ಗಳನ್ನು ಒಂದ್ಸಲ ನೀರಲ್ಲಿ ತೊಳೆದಿದ್ದೀನಿ. ಯಾಕಂದರೆ ಹೆಚ್ಚು ಉಪ್ಪು ಇದ್ದರೆ
ಅದು ಹೋಗುತ್ತೆ. ಒಂದು ನೀರಲ್ಲಿ ತೊಳೆದು ನೀರು ಬಸಿದು ಇವಾಗ ನಾನು ಹಿಂಡಿ ಹಾಕ್ತಾಯಿದ್ದೀನಿ. ಮತ್ತೆ ನೀರಿದೆ ನೋಡಿ, ಅದನ್ನು ಯೂಸ್ ಮಾಡಬಾರ್ದು, ಅದನ್ನು ಚೆಲ್ಲಿಬಿಡಬೇಕು. ಕಹಿ ಅಂಶ ಇರೋದು ಸ್ವಲ್ಪ ಅದರಲ್ಲಿ ಹೋಗುತ್ತೆ. ಇವಾಗ ಮತ್ತೆ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಓಪನ್ ಪ್ಯಾನಲ್ಲಿ ಮುಚ್ಚಿ ಇಡೋದೇ ಹಾಗೆ ಓಪನ್ ಪ್ಯಾನಲ್ಲೇ ನಾವು ಫ್ರೈ ಮಾಡಬೇಕು. ಈ ಥರ ಒಂದು 5 ನಿಮಿಷ ಆದರೂ ನಾನು ಓಪನ್ ಪ್ಯಾನಲ್ಲೇ ಫ್ರೈ ಮಾಡಿ ಆದ ನಂತರ ಟೊಮ್ಯಾಟೊವನ್ನು ನಾನು ಮೇಲೆ ಉದುರಿಸ್ತಾ ಇದ್ದೀನಿ. ಹಾಗೆಯೇ ಮುಚ್ಚಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಮತ್ತೆ ಬೇಯಲಿಕ್ಕೆ ಬಿಡಬೇಕು. ಇವಾಗ ನೋಡಿ 5 ನಿಮಿಷ ಆದ ನಂತರ ನಾನು ಓಪನ್ ಮಾಡಿ ನೋಡಿದರೆ ಟೊಮ್ಯಾಟೊ ಹಣ್ಣು ಎಲ್ಲ ಸಾಫ್ಟಾಗಿ ಸ್ವಲ್ಪ ನೀರು ಬಿಡುತ್ತೆ. ಅದೇ ನೀರಲ್ಲಿ ಈ ಹಾಗಲಕಾಯಿ ಬೇಯುತ್ತೆ. ಮತ್ತು ನಾನು ಮುಚ್ಚಿಟ್ಟು ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ ಒಂದು 5 ನಿಮಿಷ. ಮತ್ತೆ ಅದು ಹಾಗೇ ಸಿಮ್ಮಲ್ಲಿ ಬೇಯಲಿ ಅಂತ. ಇವಾಗ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನ ರಸ ಹಿಂಡ್ತಾ ಇದ್ದೀನಿ. ಮತ್ತು ಬೇಸಿಕ್ ಮಸಾಲೆ, ಧನಿಯಾ ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಸಬ್ಜಿ ಮಸಾಲ ಅಂದರೆ ಸಾಂಬಾರು ಪೌಡರ್ ಕೂಡ ಹಾಕ್ಬೋದು, ಅಥವಾ ನೀವು ನಾನ್ ವೆಜಿಟೇರಿಯನ್ ಆದರೆ ಚಿಕನ್ ಮಸಾಲ ಪೌಡರ್ ಕೂಡ ಹಾಕ್ಬೋದು. ನಾನಿಲ್ಲಿ ಗರಂ ಮಸಾಲ ಹಾಕಿದ್ದೀನಿ, ಧನಿಯಾ ಜೀರಾ ಪೌಡರ್ ಮತ್ತು ಸಬ್ಜಿ ಮಸಾಲ ಹಾಕಿದ್ದೀನಿ. ಹಾಗೆಯೇ 1 ಸ್ಪೂನ್ ಜಾಗರಿ ಬೆಲ್ಲದ ಪೌಡರ್ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಥರ 1-2 ನಿಮಿಷ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆಗಳು ಆಗೋ ಥರ ಫ್ರೈ ಆಗೋ ಥರ ಮುಚ್ಚಿ ಇಟ್ಟು, ಮತ್ತು ಇದು ಉರಿ ಸಿಮ್ಮಲ್ಲೇ ಇಡಿ, ಫಾಸ್ಟ್ ಇಡಬೇಡಿ, ತಳ ಹಿಡಿಯುತ್ತೆ. ನಡುವೆ ತೆಗೆದು ನೋಡಿದಾಗ, ಈಗ ಮತ್ತೆ ನಾನು ತೆಗೆದು ನೋಡಿದಾಗ ಇದೆಲ್ಲ ಬೆಂದು ಚೆನ್ನಾಗಾಗಿದೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಉಪ್ಪು, ಹುಳಿ, ಖಾರ ಈ ಸ್ಟೇಜಲ್ಲಿ ನೋಡ್ಕೊಳ್ಳಿ. ನಿಮಗೇನಾದರೂ ಜಾಸ್ತಿ ಬೇಕು ಅಥವಾ ಉಪ್ಪು ಕಡಿಮೆ ಇದ್ದರೆ ಸೇರಿಸ್ಕೋಬೋದು. ಇವಾಗ ಇದು ಆಗಿದೆ. ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಕೋಕೋನಟ್. ಇದು ಹಾಕೋದ್ರಿಂದ ಇನ್ನೂ ಕೂಡ ನಮ್ಮ ಕಹಿ ಅಂಶ ಕಡಿಮೆ ಆಗುತ್ತೆ. ಇದು ಆಪ್ಷನಲ್, ಬೇಡ ಅನ್ನೋರು, ನಮಗೆ ತೆಂಗಿನಕಾಯಿ ಇಷ್ಟ ಇಲ್ಲ ಕೋಕೋನಟ್ ಅನ್ನೋರು ಸ್ಕಿಪ್ ಮಾಡ್ಬೋದು. ಬಟ್ ಇದರಿಂದ ಕಹಿ ಅಂಶ ಕಡಿಮೆ ಆಗುತ್ತೆ. ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸುಕ್ಕ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಈ ಥರ ಉದುರಾಗಿನೂ ಬರುತ್ತೆ, ಸ್ವಲ್ಪನೂ ಕಹಿ ಆಗಲ್ಲ, ಮಕ್ಕಳು ಕೂಡ ತಿನ್ಬೋದು. ಇವಾಗ ಇದು ಫ್ಲೇಮ್ ಆಫ್ ಮಾಡಿ ಮತ್ತೆ ಒಂದು 5 ನಿಮಿಷ ನಾನು ಹಾಗೇ ಮುಚ್ಚಿಡ್ತೀನಿ. ನೋಡಿ, ಇದು ಇವಾಗ ಆಗಿದೆ. ನಾನು ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವೇ ಖಂಡಿತವಾಗ್ಲೂ ನಿಮ್ಮ ಮನೇಲೇ ಒಂದು ಸರಿ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ, ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ರೈಸ್ ಜೊತೆ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ಯಾವ್ದ್ರ ಜೊತೆನೂ. ನಾನೊಂದು ಚಪಾತಿ ಜೊತೆ ಟೇಸ್ಟ್ ಮಾಡಿ ನೋಡಿದ್ದೀನಿ, ಸ್ವಲ್ಪ ಕಹಿ ಆಗಿಲ್ಲ, ಚೆನ್ನಾಗಿ ಬಂದಿದೆ. ಸೊ ಇದೀಗ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.